ಹಲೋ. ಮಾರ್ನಿಂಗ್ ಬೇಗ ಎದ್ದು ಟೆರೆಸ್ ಮೇಲೆ ವಾಕ್ ಮಾಡೋಣ ಅಂತ ಬಂದೆ. ಫುಲ್ ಕಾಮಾಗಿತ್ತು. ಹಂಗೆ ವೀಡಿಯೋ ಮಾಡ್ತಾ ಇದ್ದೆ. ವೀಡಿಯೋ ಮಾಡುವಾಗ ನನಗೆ ಕಣ್ಣಿಗೆ ಕಾಣಿಸಿದ್ದು ಈ ಮಿನಿ ಗಾರ್ಡನ್. ಈ ಮಿನಿ ಗಾರ್ಡನಲ್ಲಿ ನಮ್ಮ ಅಕ್ಕ ಏನೇನು ಹಾಕಿದ್ದಾಳೆ, ಇದು ಅಕ್ಕನ ಮನೆಯಿಂದ ವೀಡಿಯೋ ಮಾಡ್ತಿರೋದು. ನೋಡೋಣ ಅಂತ ನೋಡ್ತಾ ಇದ್ದೆ. ಹೂ ಗಿಡಗಳು ಆ ಥರದ್ದೆಲ್ಲ ಹಾಕಿದ್ಲು. ಅದರಲ್ಲಿ ಒಂದು ನನಗೆ ವಿಶೇಷವಾಗಿ ಕಾಣಿಸಿದ್ದು ಏನಪ್ಪ ಅಂದರೆ, ಒಂದು ಚಿಕ್ಕದಾದ ದಾಸವಾಳ ಗಿಡ. ಅದು ಹಾಕಿರೋದು ಅನಿಸುತ್ತೆ. ಅದರಲ್ಲಿ ಹೂ ಬಿಟ್ಟಿದೆ ಅದು ಆಲ್ರೆಡಿ. ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಪ್ಪ ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನೋ ಥರ ಅದು ಹೂ ಬಿಟ್ಟಿರೋದು ನೋಡಿ ತುಂಬ ಖುಷಿ ಆಯಿತು. ನಂತರ ಹಂಗೇನೆ ನೋಡುವಾಗ ನನಗೆ ಮೆಂತ್ಯ ಸೊಪ್ಪು ಪಾಟಲ್ಲಿ ಹಾಕಿರೋದು ಕಾಣಿಸ್ತು. ಏನಪ್ಪ ಅಂದರೆ ಬೆಳೆದಿರೋದು ನಾವೇ ಬೆಳೆದು ನಾವೇ ಊಟ ಮಾಡೋದು ಎಂಥ ಖುಷಿ ಕೊಡುತ್ತೆ ಅಲ್ವಾ. ಹೊರ್ಗಡೆ ಇಂದ ತಂದು ಮಾಡೋದೇ ಬೇರೆ, ನಾವು ಬೆಳೆದಿರೋದು ನಾವೇ ಮಾಡ್ಕೊಂಡು ಊಟ ಮಾಡೋರು ಏನು ಖುಷಿ, ಏನು ಮಜಾ ಇರುತ್ತೆ ಅಲ್ವಾ. ಹಾಗೆ ಅಂದ್ಕೊಂಡು ನನಗೂ ಅದು ನೋಡಿದಾಗ ವೆಜಿಟೇಬಲ್ಸ್ ಹಾಕಿ ಮೆಂತ್ಯ ಪಲಾವ್ ಮಾಡೋಣ ಅಂತ ಅನಿಸ್ತು. ನೆಕ್ಸ್ಟ್ ಅದನ್ನೆಲ್ಲನೂ ಕಿತ್ಕೊಂಡು ಮೆಂತ್ಯ ಸೊಪ್ಪನ್ನೆಲ್ಲನೂ ಪಲಾವ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಕಾಯಿ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು. ನಾನು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ದೀನಿ ಆಡ್ಸೋಕ್ಕೆ. ನೀವು ಹಂಗೆ ಆಡಿಸ್ಕೊಂಡು ಮಿಕ್ಸಿಲಿ ರುಬ್ಕೊಳ್ಳಿ. ನಂತರ ಒಂದು 3-4 ಟೊಮೊಟೊ, ಕ್ಯಾರೆಟು, ಮತ್ತು ನಿಮ್ಗೆ ಯಾವ್ದ್ಯಾವ್ದು ಬೇಕೋ ತರಕಾರಿ ಅದಷ್ಟು ಹಾಕ್ಕೊಬೋದು. ಈರುಳ್ಳಿ ಮತ್ತು ಹಸಿ ಬಟಾಣಿನ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೆ. ಮತ್ತು ಮೆಂತ್ಯ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಡಿಸ್ಬಿಟ್ಟು. ಅದು ಎಳೆದಾಗಿತ್ತು, ಅದಕ್ಕೆ ಕಡ್ಡಿ ಸಮೇತ ಹಾಕಿದ್ದೀನಿ. ನಾನು ಸ್ಪೈಸಸ್ ಜಾಸ್ತಿ ಹಾಕಿಲ್ಲ, ಯಾಕಂದರೆ ಮೆಂತ್ಯ ಅದು ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏಲಕ್ಕಿ ಮತ್ತು ಪಲಾವ್ ಎಲೆ, ಚಕ್ಕೆ ಲವಂಗ ಇಷ್ಟೇ ತೊಗೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ತುಪ್ಪ, 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಏನು ಸ್ಪೈಸಸ್ ತೊಗೊಂಡಿದೆ ಅದು ಹಾಕಿ, ಈರುಳ್ಳಿ ಹಾಕಿದ ತಕ್ಷಣವೇ ನೆಕ್ಸ್ಟು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಎಷ್ಟು ಫ್ರೈ ಮಾಡಬೇಕಂದ್ರೆ ಅದು ಸ್ಮೆಲ್ ಅದು ವಾಸನೆ ಗಮ್ ಅಂತ ಬರ್ತಾ ಇರುತ್ತೆ. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಕಹಿ ಬಂದ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ ಬಾತೆಲ್ಲ. ಒಂಥರ ಕಹಿ ಹೊಡಿತಿರೋದಕ್ಕೆ ಈ ಥರ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಬಟಾಣಿ ಮತ್ತು ಏನೇನು ತರಕಾರಿ ತೊಗೊಂಡಿದೆ ಅದೆಲ್ಲನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬೀನ್ಸು, ಕ್ಯಾರೆಟು, ನಿಮ್ಗೆ ಯಾವ ತರಕಾರಿ ಬೇಕೋ ಅದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ನಾವೇನು ಟೊಮೊಟೊ ತೊಗೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗಿಬಿಟ್ಟಿರುತ್ತೆ. ನನಗೂ ಇವತ್ತು ಅರ್ಜೆಂಟ್ ಇತ್ತು, ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಂಗೆ ಉಪ್ಪು ಹಾಕ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡೆ. ಮತ್ತು ಬಟಾಣಿ ನಾನು ರಾತ್ರಿಯೆಲ್ಲ ನೆನೆಸೇ ಇರಲಿಲ್ಲ. ಏನಪ್ಪ ಅಂದರೆ ಒಂದು ಟಿಪ್ಸು, ನಿಮ್ಗೆ ಬೇಗ ಬೇಕು ಅಂದರೆ ಬಟಾಣಿ 1 ಅವರ್ಗಿಂತ ಮುಂಚೆನೇ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿ, ಬೇಗ ನೆಂದಿರುತ್ತೆ. ರಾತ್ರಿ ಓವರ್ ನೈಟಲ್ಲೇ ನೆನೆಸ್ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಇದೆಲ್ಲ ಫ್ರೈ ಆದಮೇಲೆ ನಂತರ ಮಿಕ್ಸಿಲಿ ಏನು ರುಬ್ಬಿಟ್ಟಿಕೊಂಡಿದ್ವಿ ಮಸಾಲ ಅದಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಾದಮೇಲೆ ಅದಕ್ಕೆ ಎಷ್ಟು ಅಕ್ಕಿ ಕ್ವಾಂಟಿಟಿ ತೊಗೊಂಡಿದ್ವಿ ಅಷ್ಟು ಅಳತೆಗೆ ನೀರು ಹಾಕಿ ಅದನ್ನು ನೀರು ಹಾಕಿದ ತಕ್ಷಣ ಮಿಕ್ಸ್ ಮಾಡಿ ಒಂದು ಸಲ. ನಂತರ ಅದಕ್ಕೆ ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ. ಇನ್ನೊಂದು ಸ್ವಲ್ಪ ರುಚಿ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಅಕ್ಕಿ ಹಾಕಿ ನೀಟಾಗಿ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಕುದಿಯೋಕ್ಕೆ ಬಂದ ನಂತರ ಅದನ್ನು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ನನಗಂತೂ ತುಂಬ ಇಷ್ಟ. ಇದನ್ನು ರೈತ ಜೊತೆ ತಿನ್ನೋಕ್ಕಂತೂ ಇನ್ನೂ ಇಷ್ಟ. ಅದಕ್ಕಿಂತ ಹಾಗೇ ತಿಂದ್ರಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.